ನಿಮ್ಗೊಬ್ರಿಗೆ ಸಮಸ್ಯೆ, ಇಡೀ ಪ್ರಪಂಚದಲ್ಲೇ ಇಂತ ಸಮಸ್ಯೆ ಇದೆ. ಎಲ್ಲರೂ ಒದ್ದಾಡ್ತಾ ಇದಾರೆ, ಎಲ್ಲರೂ ನಲಗ್ತಾ ಇದಾರೆ. ಅಂತದ್ರಲ್ಲಿ ನಿಮ್ಗೊಂದೇನಾ ಸಮಸ್ಯೆ? ನೀವೊಬ್ರೇನಾ? ಮೇಡಮ್ ನಾವು ಒಬ್ರೇ ಅಂತ ಹೇಳ್ತಾ ಇಲ್ಲ ಮೇಡಮ್, ನಾವು ಒಬ್ರೇ ಅಂತ ಹೇಳ್ತಾ ಇಲ್ಲ, ಇಡೀ ಆಟೋ ಮೆಂಬರ್ಸ್ ಗಳೇ ಹೇಳ್ತಾ ಇರೋದು. ನನ್ಗೊಬ್ಬನಿಗೆ ಸಮಸ್ಯೆ, ಇಡೀ ಪ್ರಪಂಚದಲ್ಲೇ ಸಮಸ್ಯೆ ಇದೆ. ನೀವು ಆಟೋ ಡ್ರೈವರ್ಸ್ ಏನ್ ಮೇಲಿಂದ ಇಳಿದು ಬಿಟ್ಟಿದ್ದೀರಾ? ಆಟೋ ಡ್ರೈವರ್ಸ್ ಮೇಲ್ಗಡೆಯಿಂದ ಇಳಿದಿಲ್ಲ, ಎಲ್ಲರಿಗೂ ಸಮಸ್ಯೆ ಇದೆ. ಸಮಸ್ಯೆ ತಕ್ಕನಂಗೆ ಪರಿಹಾರ ಇರುತ್ತೆ. ನಮ್ಗೆ ಯಾವ ಪರಿಹಾರ ಇದೆ ಹೇಳಿ? ಯಾವ ಪರಿಹಾರ ಇದೆ? 120 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂತ ಇದಾರೆ, 30 ರೂಪಾಯಿ 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಲೂಟಿ ಮಾಡ್ತಾ ಇದಾರೆ, ವಿಡಿಯೋ ಮಾಡ್ತಾರೆ, ಟಿವಿ ನನಗೆ ತೋರಿಸ್ತಾರೆ, ಅಲ್ಲಿ ಕೊಡ್ತಾರೆ, ಆಟೋದವ್ರು ದೌರ್ಜನ್ಯ ಮಾಡ್ತಾ ಇದಾರೆ, ಮತ್ತೊಂದ್ ಮಾಡ್ತಾ ಇದಾರೆ, ಮಗ್ದೊಂದ್ ಮಾಡ್ತಾ ಇದಾರೆ ಅಂತ. ಇಲ್ಲಿ ನಮ್ ಕಷ್ಟ ಯಾರು? ಬಂದಿದ್ 4 ಗಂಟೆಗೆ ಬಂದಿರೋದು, 8 ಗಂಟೆವರೆಗೂ ಕಾಯ್ಕೊಂಡಿರ್ಬೇಕು. ಹೋದ್ರು 1 ರೂಪಾಯಿ ಸಂಪಾದನೆ ಇಲ್ಲ. 400 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡ್ರೆ 3 ಲೀಟರ್ ಬರುತ್ತೆ. ಮೀಟರ್ ಹಾಕೊಂಡು ದುಡಿದ್ರೆ 500 ರೂಪಾಯಿ ದುಡಿಬೋದು. 400 ರೂಪಾಯಿ ಗ್ಯಾಸ್ ಹಾಕಿ 500 ರೂಪಾಯಿ ದುಡ್ದೆ 100 ರೂಪಾಯಿಗೋಸ್ಕರ ಸಾಯಂಕಾಲವರೆಗೂ ಇರ್ಬೇಕು. ಮನೆಗೆ ಹೋದ್ರೆ ಮಕ್ಳು ಕೇಳ್ತಾರೆ, ಹೆಂಡತಿ ಮಕ್ಳು ಕೇಳ್ತಾರೆ, ನಮ್ಮ ಅಮ್ಮ ಕೇಳ್ತಾರೆ, ಎಲ್ಲಪ್ಪ ದುಡ್ದಿರೋದು ಕಾಸು ಎಲ್ಲ ಖರ್ಚು ಮಾಡ್ಕೊಂಬಿಟ್ಟ ಅಂತ. ಇಲ್ಲಿ ಬಂದೆ ನೋಡಿ, ಈ ತರ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ಬೇಕು. ಗ್ಯಾಸ್ ಖಾಲಿ ಆಗಿದೆ, 2 ಕಿಲೋಮೀಟರ್ ತಳ್ಕೊಂಡ್ ಬಂದಿದ್ದೀನಿ. ಇವಾಗ ಅಲ್ಲಿ ಡೌನ್ಗೆ ಹೋಗ್ಬೇಕು, ಡೌನ್ ಇಂದ ತಳ್ಳಕ್ ನನ್ ಕೈಲಿ ಆಗ್ತಾ ಇಲ್ಲ. ಅಲ್ಲಿ ಯಾರೋ ಬಿಡಿ ಅಂದ್ರೆ ಜಗಳ ಮಾಡ್ತಾರೆ. ಇವಾಗ ಏನ್ ಮಾಡೋಣ ಹೇಳಿ? ನಮ್ ಪ್ರಾಬ್ಲಮ್ ಹಿಂಗಿದೆ, ಅಲ್ಲಿ ಸಮಸ್ಯೆ ಇದೆ, ಇಲ್ಲಿ ಸಮಸ್ಯೆ ಇದೆ, ಇಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಯಾವ ಸಮಸ್ಯೆನಿಲ್ಲ, ಗ್ಯಾಸ್ ಎಲ್ಲ ಬರ್ತಾ ಇದೆ ಅಂತ ಹೇಳ್ತಾರೆ. ಇವ್ರು ನೋಡ್ರಿ ಇಷ್ಟ ಬಂದಂಗ್ ಪ್ರೈವೇಟ್ ಬಂಕ್ ಅಲ್ಲಿ ಎಲ್ಲಾ ಕಡೆ ನೋಡಿ, ಇವ್ನು 89, ಅಲ್ಲೋದ್ರೆ 130, ಅಲ್ಲಿ 120, ಇಷ್ಟ ಬಂದಂಗ್ ಬೆಲೆ. ನಾವೇನೋ 10 ರೂಪಾಯಿ ಜಾಸ್ತಿ ಕೇಳಲಿ, 5 ರೂಪಾಯಿ ಜಾಸ್ತಿ ಕೇಳಲಿ, ಏನಪ್ಪಾ ಲೂಟಿ ಮಾಡ್ತಾ ಇದೆ ಅನ್ಬಿಟ್ಟು ಫೋನ್ ಎತ್ಕೊಂಡ್ಬಿಡ್ತಾರೆ. ಎಲ್ಲ ಇವ್ರೊಬ್ಬರ ಹತ್ರನೇ ಫೋನ್ ಇರೋ ತರ ಫೋನ್ ಎತ್ಕೊಂಡ್ಬಿಟ್ಟು ವಿಡಿಯೋಗಳು ಮಾಡ್ಕೊತಾರೆ. ನಮ್ ಪ್ರಾಬ್ಲಮ್ ಯಾರಿಗೆ ಹೇಳೋಣ?